ಜಾಜಿ ಜಂಬಲ್ದಿನಿ ಅವರೇ, ಏನೋ ನೈಟಿ ಹಾಕೊಂಡು ವಿಶ್ವ ಸುಂದರಿ ಸ್ಪರ್ಧೆಗೆ ಹೊರಟ್ರು. ಅಭಿ, ಡೋಂಟ್ ಟಾಕ್ ರಬಿಶ್. ದಿಸ್ ಇಸ್ ನಾಟ್ ಅ ನೈಟಿ, ದಿಸ್ ಇಸ್ ಅ ಲೇಡಿ ಗರ್ಲ್. ನಾನು ಕಲಾಸಿಪಾಳ್ಯ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ಶಾಪಿಂಗ್ಗೆ. ಹಾಗಿದ್ರೆ ಲಗೇಜ್ ಹೊರೋದಕ್ಕಿಂತ ನಿಮ್ಮ ಜೊತೆ ನಾವು ಬರ್ತೀವಿ. ಅಭಿ, ಲಗೇಜ್ ಹೊರೋಷ್ಟು ಶಕ್ತಿ ನಿಮ್ಗಿದ್ಯಾ? ಜಾಜಿ ಜಂಬಲ್ದಿನಿ ಅವರೇ, ನಾವು ಯಾರು ಅಂತ ಗೊತ್ತು ತಾನೆ? ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡ್ರು ರಂಗ ಗಂಡುಗಲಿ, ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಬರೀ ಲಗೇಜ್ ಏನ್ರಿ ಬಂತು? ಆ ಕಲಾಸಿಪಾಳ್ಯಂವರೆಗೂ ನಿಮ್ಮನ್ನ ಹಂಗಂಗೆ ಎತ್ಕೊಂಡು ಹೋಗ್ಬಿಡ್ಲಾ? ಅಭಿ, ಹಾಗಾದ್ರೆ ನಿಮ್ಗೊಂದು ಸಣ್ಣ ಟೆಸ್ಟ್ ಕೊಡ್ತೀನಿ, ಅದ್ರಲ್ಲಿ ಪಾಸ್ ಆಗಿ ಆಮೇಲೆ ನನ್ನ ಜೊತೆ ಶಾಪಿಂಗ್ ಬರಬಹುದು. ಅದೇನೇನ್ ಟೆಸ್ಟ್ ಮಾಡುತ್ತೀರಾ ಮಾಡಿದ್ರೆ? ಆ ಸೋಫಾನ ಏನು ಯಜಮಾನ್ರೆ, ಎತ್ತಿ, ನಿಮ್ ಕೈಲಿ ಆಗತ್ತೆ, ಎತ್ತಿ ಪಡಿ ಯಜಮಾನ್ರೆ. ಅದಕ್ಕೆ ಹೇಳೋದು ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ಬೇಕು ಅಂತ. ಮೊದಲು 6 ಪ್ಯಾಕ್ ಆಗ್ಲಿ, ಆಮೇಲೆ ನನ್ನ ಜೊತೆ ಶಾಪಿಂಗ್ ಬರೋರಂತೆ. ಮಾತೃಶ್ರೀ ರಂಗಮ್ಮನವ್ರ ಬನ್ರಿ ಇಲ್ಲ. ಏನೋ ನಿನ್ನ ಬಲಾತ. ಮಾತೃಶ್ರೀ ರಂಗಮ್ಮನವ್ರೆ, ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅನ್ನೋ ಹೆಣ್ಣು ಹೆಂಗಸು ಒಂದು ಮಂಚನ ಎಡಗೈನಲ್ಲಿ ಹಂಗಂಗೆ ಎತ್ಬಿಟ್ಟಿದ್ರು. ಏನೋ ನಮ್ಮ ಮೆಂಡ್ರು ಟೆಸ್ಟ್ ಇಟ್ರು ಅಂತ ನಾನು 2 ಕೈ ತಗೊಂಡು ಇದನ್ನ ಎತ್ತೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ. ನೀವು ನನಗೆ ಸುಮ್ಮನೆ ಯಾಕೆ ಗಂಡುಗಲಿ ಅಂತ ಹೆಸರು ನೀಡಕ್ಕೆ? ನಮ್ಮ ಗಂಡುಗಲಿ ವಂಶದಲ್ಲಿ ಗಂಡು ಮಕ್ಕಳು ಆಜಾನುಬಾಹುನಾಗಿದ್ಲು ಕಣೋ. ನೀನು ಒಬ್ಬನೇ ಸಣ್ಣ ಕಡ್ಡಿತಲ್ಲ ಇಲ್ಲವನು. ಮಾತೃಶ್ರೀ ರಂಗಮ್ಮ, ನಾವು ನಿಮ್ಮ ಹೊಟ್ಟೆ ಒಳಗಡೆ ಇರುವಾಗ ನೀವು ಪಪ್ಪನ ಹೇಳಿ ಡ್ರೈ ಫ್ರೂಟ್ಸ್ ಗಳನ್ನ ಯಥೇಚ್ಛವಾಗಿ ತಿಂದಿದ್ರೆ ನಾವು ಕೂಡ 6 ಪ್ಯಾಕ್ ಇಟ್ಕೊಂಡೇ ಉಡ್ತಾ ಇದ್ವಿ. ನಿಮ್ಮಪ್ಪ ಪ್ಯಾಕೆಟ್ ತಾಳಕ್ಕೂ ಮುಂಚೆನೆ ಹುಟ್ಟುಬಿಟ್ಟೆಲ್ಲೋ. ನೀನು ಮಗುವಾಗಿದ್ದಾಗ ಸಾಮಾನ್ಯದ ಕಾಟ ಕೊಟ್ಟಿದ್ದೀಯನೋ. ಹಾಲು ಕುಡಿಸೋಣ ಅಂತ ಹೋದ್ಲೆ ತೊಟ್ಟಿಂದ ಚಂಗ ಅಂತ ಹಾಳೆ ಮರದ ಮೇಲೆ ಕೂತು ಬಾಲ ಅಳ್ಳಾಡ್ತಾ ಇದ್ದೆ. ಅಂದ್ರೆ ನಮಗೆ ಆಗ ಬಾಳ ಇತ್ತು. ಈಗ್ಲೂ ಇದೆ, ನೀನು ನೋಡ್ಕೊಂಡಿಲ್ಲ ಅಷ್ಟೇ. ಒಬ್ಬ ಗುಲೂಜಿ ಹೇಳ್ದ ಕಣೋ, ನಿನ್ನ ಮಗನಲ್ಲಿ ಆಂಜನೇಯನ ಅಂಶ ಇದೆ, ಮುಂದೆ ಆಂಜನೇಯನಾಗ್ತಾನೆ ಅಂತ. ಈಗಲೂ ನಿನ್ನ ಚೇಷ್ಟೆಗಳನ್ನೆಲ್ಲ ನೋಡಿದ್ರೆ ನನಗೆ ಆ ಪ್ರಾಣ ದೇವಲೇ ಜ್ಞಾಪಕ ಬರ್ತಾ ಇರ್ತಾಳೆ. ಮಗನೇ, ನೀನು ಆ ಪ್ರಾಣ ದೇವಲನ್ನ ಒಲಿಸ್ಕೋ, ನಿನ್ನ ಹೆಂಡತಿ ಪ್ರೀತಿನ ಗಳಿಸ್ಕೊಳ್ಳೋ. ನಮ್ಮ ಬ್ರಹ್ಮಚರ್ಯ ಅಡ್ಡದಲ್ಲಿ ಯಾವುದಿದು? ಕಿಲಕಿಲ ಕೋಕಿಲ? ನಾನೇ ಯಜಮಾನ್ರೆ. ಲೇ ಚಂಪಾ, ನಾವು ಆಂಜನೇಯನ ಪರಮ ಭಕ್ತರಾಗಿ ದೇಹವನ್ನ ದಂಡಿಸ್ತಾ ಇದೀವಿ. ಇಲ್ಲಿಗೆಲ್ಲ ಹೆಣ್ಣೆಂಗಸರು ಬರಬಾರ್ದು. ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವ್ ಯಾಕೆ ಹೀಗ್ ಮಾಡ್ತಿದ್ರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸೋಫಾನ ಎತ್ತಕ್ಕಾಗ್ಲಿಲ್ಲ ಅಂತ ತಾನೆ? ದಿನಾಗ್ಲೂ ನನ್ನ ಎತ್ತಿ ಎತ್ತಿ ಅಭ್ಯಾಸ ಮಾಡಿದಿದ್ರೆ ಸೋಫಾ ಏನು ಇಡೀ ಮನೆನೇ ಎತ್ತಬಹುದಾಗಿತ್ತು. ಈಗ್ಲೂ ಕಾಲ ಮಿಂಚಿಲ್ಲ, ಪ್ರಯತ್ನ ಪಡಿ. ಸುಮ್ಮನೆ ಹೋಗಿ ಅಲ್ಲಿಂದ. ಹೋಯ್ತಪ್ಪ ನನ್ನ ಬರಗಾಲು. ಪಲ್ಲು, ನಿಮ್ಮ ಅಣ್ಣ ಏನೋ ಕಸರತ್ ಮಾಡ್ತಾ ಇದ್ರು. ಅಯ್ಯೋ, ಅದಕ್ಕೆ ಏನೋ ಸ್ಪರ್ಧೆ ಇಟ್ಟಿರ್ಬೇಕಪ್ಪ, ಅದ್ರಲ್ಲಿ ಗೆಲ್ಬೇಕು ಅಂತ ಅಣ್ಣ ಟ್ರೈ ಮಾಡ್ತಾ ಇದ್ದಾನೆ. ಬೆಳಿಗ್ಗೆಯಿಂದ ಅಯ್ಯೋ ಅಪ್ಪ ಅಂತ ನರಳ್ತಾ ಇದ್ದವ್ರು ಈಗೇನ್ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನೋವು ಜಾಸ್ತಿ ಆಗಿ ಬಾಯಿ ಬಂದಾಗಿರ್ಬೇಕು. ಕಾಲೇನೋ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಇಂಥ ಹೊತ್ತಿನಲ್ಲಿ ನಾನು ಕಾಲ್ ನೋವು ಅಂತ ಇವ್ರಿಗೆ ಏನಾದ್ರೂ ಹೇಳ್ಬಿಟ್ರೆ ಇವರೆಲ್ಲರೂ ಸೇರ್ಕೊಂಡು ನಾನು ಗೇಲಿ ಮಾಡಾಕ್ಬಿಡ್ತಾರೆ. ಎಷ್ಟೇ ಕಾಲ್ ನೋವು ಇದ್ರು ನನಗೆ ಕಾಲ್ ನೋವಿಲ್ಲ ಅಂತ ಈಗ ತೋರಿಸ್ಕೊಬೇಕು. ಅದಕ್ಕೆ ನಾವೀಗ ಒಂದು ಐಡಿಯಾ ಮಾಡಬೇಕು. ಮೈ ಮೇಲೆ ದೇವರು ಬರ್ಸ್ಕೊಬೇಕು. ಬರ್ಸ್ಕೊಳ್ಳೋಣ. ಹನುಮಪ್ಪ 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 ನಮಪ್ಪ 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 ನನ್ನನ್ನು ಕಾಪಾಡಪ್ಪ ಕಾಪಾಡಪ್ಪ ಕಾಪಾಡಪ್ಪ. ನೀವೇ ತಾನೇ ಹೇಳಿದ್ದು ನಮ್ಮ ಯಜಮಾನ್ರಿಗೆ ಶಕ್ತಿ ಇಲ್ಲ ಅಂತ. ಅದಕ್ಕೆ ಅವರು ಶಕ್ತಿ ದೇವ್ರ ಭಕ್ತರಾಗಿದ್ದಾರೆ. ಅದಕ್ಕೆ ಈಗ ಮಂಕಿ ತರ ಡ್ಯಾನ್ಸ್ ಆಡ್ಬೇಕಾ? ನೀವದೇನೋ ವ್ಯಾಯಾಮ ಅಂತ ಮಾಡ್ತಿರಲ್ಲ, ಅದಕ್ಕಿಂತ ಎಷ್ಟೋ ವಾಸಿ. ಬೇಕಾದ್ರೆ ಹೋಗಿ ಅವ್ರ ರೆಟ್ಟೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೀನ್ ಯಾಕೆ ಅವ್ರನ್ನ ಟಚ್ ಮಾಡ್ದೆ? ಯಜಮಾನ್ರೆ ಹೇಳಿದ್ರು ನನ್ ರೆಟ್ಟೆ ಎಷ್ಟು ಗಟ್ಟಿಯಾಗಿದೆ ನೋಡು ಅಂತ. ಅದಕ್ಕೆ ಮುಟ್ ನೋಡಿದ್ನಪ್ಪ. ಯಾಕೆ ಎಲ್ರು ನನ್ನ ಕಡೆನೇ ನೋಡ್ತಾ ಇದ್ದೀರಾ? ನನಗೆ ಏನಾಗಿತ್ತು? ಮಗನೇ, ನೀನು ಆಂಜನೇಯನ ಧ್ಯಾನ ಮಾಡ್ತಾ ಮಾಡ್ತಾ ಭಕ್ತಿಯ ಪರಾಕಾಷ್ಠೆಯನ್ನ ಮುಟ್ಟಿ ಕುಣಿತಾ ಕುಣಿತಾ ಜ್ಞಾನ ತಪ್ಪಿ ಬಿದ್ದು ಬಿಟ್ಟಿಯಪ್ಪ. ಪಲ್ಲು ಸುಮ್ಮನೆ ನೋಡ್ತಾ ನಿಂತಿದ್ಯಲ್ಲೇ, ಹೋಗಿ ಹಾಲ್ತಿ ತಗೊಂಡ್ ಬಾಲೆ, ಬೆಳಿಗ್ಗೆ ದೇವ್ರು ಶಾಂತಿ ಆಗಲಿ.
ನೀವೇನೋ ಆರತಿ ಎತ್ಬಿಟ್ರಿ. ದುಡ್ಡು ಹಾಕ್ಬೇಕು ಅಂತ ನನಗೂ ಅನಿಸ್ತಾ ಇದೆ, ಆದ್ರೆ ಪಂಚೆ ಉಟ್ಕೊಂಡಿದ್ದೀನಲ್ವಾ, ದುಡ್ಡು ಇಟ್ಟಿಲ್ಲ. ಮಾತೃಶ್ರೀ ರಂಗಮ್ಮನವ್ರೆ, ಆ ಹೆಣ್ಣಿಂಗ್ಸ್ರು ಇಬ್ರು ನಂಗೆ ಆರತಿ ಎತ್ತಿದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನು ಸಾಮಾನ್ಯವಾದ ಮನುಷ್ಯನಲ್ಲಪ್ಪ, ನಿನ್ನ ಮೈ ಮೇಲೆ ಆಂಜನೇಯ ಬಂದಿದ್ದ. ಲೇ ಅಳಿಯ ಕಪೆ, ದೇವರಾಗಿ ನೀವೇ ನಮ್ಮನ್ನ ಹೀಗೆ ಕರೆದ್ಬಿಟ್ರೆ ಹೇಗೆ? ನಾನು ದೇವ್ರಾಗಿದ್ಕೇನೆ ಆ ತರ ಕರಿತಾ ಇರೋದು. ಸಾಲತ್ತ ಲೇ ಜೋಡಿ ಜುಟ್ಟಿನ ಕಪೆ, ಹೇಳಿ ಅಣ್ಣ ದೇವ್ರು. 50. ಲೇ ನುಡಿಯ ಕಪೆ, ಕಾಫಿ ತಂದೆ. ಕಾಪಿನ ಎಡದ್ಮೇಲೆ ಸುರಿ ಶೇಂಗಾ ಸಿಪ್ಪೆ ಬಿಡಿಸ್ಕೊಡು. ಹೆಂಡತಿ ಕಪೆ. ಹೇಳಿ ಗಾಡ್. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲರೂ ಸೇರ್ಕೊಂಡು ನಮ್ಮ ಹೆಂಡ್ರನ್ನ ರೂಮಿಗೆ ಕಳಿಸ್ಕೊಡಿ. ಅವ್ರೇನ್ ಕಳ್ಸೋದು, ನಾನೇ ಬರ್ತೀನಿ. ಜಾಜಿ ಜಂಬಲ್ದಿನ್ನಿ ಅವರೇ, ಈ ಕ್ಷಣದಿಂದ ನೀವು ನಾನೊಂದು ತೀರ ನೀನೊಂದು ತೀರ ಅಂತ ಹಾಡು ಹೇಳೋದನ್ನ ಬಿಟ್ಬಿಟ್ಟು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗೋದು ಅಂತ ಹೇಳ್ಕೊಂಡಿರ್ಬೇಕು. ನೋ ನೋ ನೋ, ನೀವೀಗ ಗಾಡ್ ಆಗಿದ್ದೀರಾ. ನಿಮ್ಮಲ್ಲಿ ಹನುಮಂತನ ಟ್ರೇಸಸ್ ಇದೆ ಅಂತ ಹೇಳಿದ್ದಾರೆ. ಇರ್ಬೋದು ಕಣ್ರಿ, ಶಕ್ತಿ ಬರ್ಸ್ಕೊಳ್ಳಿ ಅಂತ ನೀವು ತಾನೇ ಹೇಳಿದ್ದು. ಈಗ ನನ್ನಲ್ಲಿ ಶಕ್ತಿ ತುಂಬಿಕೊಂಡಿದೆ. ಈಗ ನಾನು ಸೋಫಾ ಎತ್ತಿ ತೋರಿಸಲ್ಲ, ಮಂಚ ಎತ್ತಿ ತೋರಿಸಲ್ಲ, ಇಲ್ಲ ಮನೆನೇ ಎತ್ತಿ ಎತ್ತಿ ತೋರಿಸಲ್ಲ. ಯು ಕ್ಯಾನ್ ಡೂ ಇಟ್, ಐ ನೋ ದಟ್. ಹಾಗಿದ್ರೆ ಈ ಕ್ಷಣದಿಂದ ನೀವು ನನ್ನ ಜೊತೆ ಸರಳವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ವಾಟ್? ಗಾಡ್ ಜೊತೆ ಸಂಸಾರ ಮಾಡದ? ಹಾಗೇನಾದ್ರು ಮಾಡಿದ್ರೆ ಗಾಡು ಶಾಪ ಕೊಟ್ಬಿಡ್ತಾರೆ. ಈ ಕ್ಷಣದಿಂದ ನೀವು ನನ್ ಗಂಡ ಅಲ್ಲ, ಮತ್ತೆ ಗಾಡ್. ಸಂಧ್ಯಾ ಸಂಧ್ಯಾ ಮತಕೆರೆ ಸಂಧ್ಯಾ. ಅಯ್ಯೋ, ನಾವೀಗ ಮತ್ತಿಕೆರಲಿಲ್ಲ, ಪೀಣ್ಯಕ್ಕೆ ಶಿಫ್ಟ್ ಆಗಿದ್ದೀನಿ. ಕಳ್ಳಿ, ಅದಕ್ಕೆ ನೀನ್ ನನ್ನ ಕೈಗೆ ಸಿಕ್ಕಿಲ್ಲ. ಅಲ್ಲ ಕಣೆ ಕಳ್ಳಿ, ಅಲ್ಲಿ ಇಲ್ಲಿ ಶಿಫ್ಟ್ ಆಗೋ ಬದಲು ನಮ್ಮ ಮನೆ ಅಕ್ಕಪಕ್ಕನೇ ಶಿಫ್ಟ್ ಆಗೋದಿತ್ತಲ್ಲ. ಅಯ್ಯೋ, ನೀವ್ ಹಾಗೆಲ್ಲ ಮಾತಾಡ್ಬಾರ್ದು. ನಾನೀಗ ಬಂದಿದ್ದು ದೇವ್ರಾಗಿರೋ ನಿಮ್ಮ ಆಶೀರ್ವಾದ ಪಡೆಯೋದಿಕ್ಕೆ, ನಿಮ್ಮನ್ನ ನೋಡೋದಿಕ್ಕೆ. ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇರುತ್ತೆ. ನಿನ್ನ ಆಸೆ ಅದೇನಿದ್ರು ಬೇಡ್ಕೋ, ನಾನು ಈಡೇರಿಸ್ಕೊಡ್ತೀನಿ. ಅಯ್ಯೋ, ನೀವೀಗ ಮೊದ್ಲಿನ ತರ ಪಾಂಡುರಂಗ ಅಲ್ಲ, ಸಾಕ್ಷಾತ್ ಆಂಜನೇಯ ದೇವ್ರು ಅಂತ ಎಲ್ರೂ ಹೇಳ್ತಿದ್ದಾರೆ. ಶಿವ ಶಿವ, ನಾವು ಮಾಡ್ಕೊಂಡಿದ್ದು ನಮ್ಮ ಬುಡಕೆ ಬಂದ್ಬಿಡ್ತಲ್ಲಪ್ಪ, ಏನ್ ಮಾಡೋದೀಗ? ಪಾಂಡವರೇ ನೋಡಿ, ಆಂಜನೇಯ ಭಕ್ತರಾಗಿರೋ ನೀವು ನಿಜವಾಗ್ಲೂ ದೇವ್ರಿದ್ದ ಹಾಗೆ. ಬ್ರಹ್ಮಚಾರಿಗಳು. ಅಯ್ಯೋ, ನಿಮ್ಮಂತ ಸುಂದರವಾದ ತರುಣಿಯನ್ನ ನೋಡ್ತಾ ಇದ್ರೆ ಆಚಾರ ಅನ್ನೋದು ಯಾಕುಟ್ಟೋಗುತ್ತೆ, ವಿಚಾರ ಅನ್ನೋದು ಇನ್ನೆಲ್ಲೋ ಹರ್ಕೊಂಡು ಹೋಗುತ್ತೆ ರೀ. ಅಯ್ಯೋ, ನೀವು ಹಾಗೆಲ್ಲ ಮಾತಾಡ್ಬಾರ್ದು. ಅದು ನಿಮ್ಗೂ ಒಳ್ಳೇದಲ್ಲ, ನನ್ಗೂ ಒಳ್ಳೇದಲ್ಲ. ಬನ್ನಿ 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 ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನಮ್ಮನೆ ನಮ್ಗೆ ಆಗುತ್ತದೆ. ಆಶೀರ್ವಾದ ಮಾಡಿ. ಓಹೋ, ಆಗ್ಲೇ ಗಾಡ್ ರೆಡಿಯಾಗಿ ಕೂತ್ ಬಿಟ್ಟಿದ್ದಾರೆ. ಗಾಡ್ ಬ್ಲೆಸ್ ಮೀ. ನಾವೆಲ್ಲರೂ ಸೇರ್ಕೊಂಡು ನನ್ನ ದೇವ್ರು ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನೇನು ಗರ್ಭಗುಡಿಲಿ ಕೂರಿಸಿ ಬಾಯಿಗೆ ಬಾಳೆಹಣ್ಣು ತುರ್ಕೋದೊಂದು ಬಾಕಿ ಇದೆ. ಸಂಧ್ಯಾ, ಮಹಿಳಾ ಸಂಘದಲ್ಲಿ ನಮ್ಮನೆ ವಿಚಾರನೆ ಮಾತಾಡ್ತಿದಾರಂತೆ. ಹೌದು ಜಾಜಿಯವರೇ, ನಿಮ್ ಯಜಮಾನ್ರು ದೇವ್ರಾಗ್ಬಿಟ್ಟಿದ್ದಾರೆ. ಅವ್ರನ್ನ ನೋಡಿ ಆಶೀರ್ವಾದ ಪಡೆದ್ರೆ ಸಾಕು, ನಮ್ ಪಾಪ ಎಲ್ಲ ಪರಿಹಾರ ಆಗತ್ತಂತ ಮಹಿಳಾ ಸಂಘದಲ್ಲಿ ಎಲ್ಲರೂ ಮಾತಾಡ್ಕೊತಿದ್ದಾರೆ. ನೀವ್ ಯಾಕೆ ನಿಮ್ ದೇವ್ರನ್ನ ಕರ್ಕೊಂಡ್ಬಂದು ನಮ್ ಸಂಘದಲ್ಲಿ ಪ್ರತಿಷ್ಠಾಪನೆ ಮಾಡ್ಬಾರ್ದು? ಅದಕ್ಕೇನಂತೆ, ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ನೋಡಿ, ಯಾರು ಬೇಕಾದ್ರೂ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋಬಹುದು ಅಂತ ಈಗ್ಲೇ ಅನೌನ್ಸ್ಮೆಂಟ್ ಮಾಡಿ. ಸರಿ ಸರಿ, ನಾನು ಇನ್ ಬರ್ತೀನಿ. ಓಕೆ, ಬಾಯ್. ಡೋಂಟ್ ಮಿಸ್ ಇಟ್. ಏನು ಯೋಚನೆ ಮಾಡ್ತಾ ಇದೀರಾ ದೇವ್ರೆ? ಸಾಕು, ಸುಮ್ಮನೆ ಇರಲ್ಲ. ಅಲ್ಲ ಕಣಲೇ ಬಿಟ್ಟಲ್ ಮಹಾರಾಜ್, ನಾನು ಆಂಜನೇಯ ಸ್ವಾಮಿಯ ಭಕ್ತನಿರ್ಬೋದು, ಆದ್ರೆ ನನ್ನನ್ನೇ ದೇವರು ಅಂತ ಹೇಳೋದು ಏನೋ ಚೆನ್ನಾಗಿರುತ್ತೆ. ದೇವ್ರು ಅಂತಂದ್ರೆ ಏನಾಗುತ್ತೆ? ಏನಾಗುತ್ತಾ, ನನ್ನ ಮೇಲೆ ಆಂಜನೇಯ ಸ್ವಾಮಿ ಹಂಗಂಗೆ ಬಂದ್ಬಿಡ್ತಾನೆ. ಕೋತಿಗಳ, ಅವಿವೇಕಿಗಳ, ಮಂಗಗಳ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಆಂಜನೇಯ ಸ್ವಾಮಿ, ನಾನು ಹೇಳಿ ಕೇಳಿ ಬ್ರಹ್ಮಚಾರಿ, ಕಾಳಿ ಬಿಡಬೇಡ. ಅಲ್ಲ ಕಣ್ರು, ನಾನು ಬ್ರಹ್ಮಚಾರಿ ಆಗಿದ್ದೀನಿ ಅಂತವನು ಈ ಸಂಸಾರಸ್ತ್ರ ಮೈ ಮೇಲೆ ಹೇಗೋ ಬರೋದಕ್ಕೆ ಸಾಧ್ಯ? ನೋಡಿ, ಇನ್ಮೇಲಿಂದ ನೀವೆಲ್ಲರೂ ಪಾಂಡುರಂಗನ್ನ ಸಂಸಾರಸ್ಥ ಅಂತ ತಿಳ್ಕೋಬೇಕು. ಅವನ ಹೆಂಡತಿ ಆದವಳು ದಿನಾ ರಾತ್ರಿ ಅವನನ್ನ ಪ್ರೀತಿ ಮಾಡಬೇಕು. ಮನೆ ಮಂದಿ ಎಲ್ಲ ಅವನಿಗೆ ಗೌರವ ಕೊಡಬೇಕು. ಇಲ್ಲ ಅಂದ್ರೆ ಎಲ್ರಿಗೂ ಬರೀ ಬಾಲ್ದಲ್ಲೇ ಒಣ ಸಾಯಿಸ್ಬಿಡ್ತೀನಿ. ಪಲ್ಲು, ಏನಾಯ್ತೆ? ಅಣ್ಣನ ಮೈ ಮೇಲೆ ಆಂಜನೇಯ ದೇವ್ರು ಬಂದಿತ್ತಮ್ಮ. ಸ್ವಾಮಿ, ದೇವಾ, ಆಂಜನೇಯ, ಬಾಲ ಹನುಮಂತಪ್ಪ. ರಂಗಮ್ಮನವ್ರೆ, ನಮಗೇನಾಗಿತ್ತು? ಎಂಥ ಅದೃಷ್ಟವಂತನು, ನಿನ್ನ ಮೈ ಮೇಲೆ ಸಾಕ್ಷಾತ್ ಆಂಜನೇಯನೇ ಬಂದಿದ್ಲು. ಹೌದೇ? ಬಂದ್ಬಿಟ್ರು ನಮ್ಮ ಸ್ವಾಮಿಗಳು ಏನಂದ್ರು? ಸಂಸಾರಸ್ಥರ ಮೈ ಮೇಲೆ ಬರಕ್ಕೆ ನಾನೇನ್ ಮೂರ್ಖನ? ಹೆಂಡತಿ ಆದಳು ಗಂಡನ ಪ್ರೀತಿಯಿಂದ ನೋಡ್ಕೋಬೇಕು, ಮನೆಯವರೆಲ್ಲ ಇವ್ರಿಗೆ ಗೌರವ ಕೊಡ್ಬೇಕು ಅಂತ ಆಂಜನೇಯ ಸ್ವಾಮಿನೇ ಹೇಳಿದ್ರು. ಜಾಜಿ, ನೀನು ಗಂಡಿನ ಜೊತೆ ಸಂಸಾರ ಮಾಡ್ತಾ ಇಲ್ಲ ಅಂತ ಆ ದೇವನಿಗೂ ಗೊತ್ತಾಗೋಯ್ತಾ? ಅಂದ್ರೆ ನಾನ್ ದೇವರಲ್ಲ ಅಂತ ಗೊತ್ತಾಗೋಯ್ತು ತಾನೆ? ನೋ ಅಭಿ, ನೀವ್ ಹೀಗೆಲ್ಲ ಮಾತಾಡ್ಬಾರ್ದು. ನೀವೇ ಸಾಕ್ಷಾತ್ ಗಾಡ್.
ಬರೀ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ನೈವೇದ್ಯ ಮಾಡ್ತಿದೀವಿ ತಂದೆ. ಆದಷ್ಟು ಬೇಗ ನಮಗೊಂದು ಮಗು ಆಗ್ಬೇಕು. ಗಂಡು ಮಗುನೇ ಬೇಕಪ್ಪ. ಆಮೇಲೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗುನ ಹಾಕಿ ತೂಗಬೇಕು. ಇವಿಷ್ಟು 3 ತಿಂಗಳೊಳಗಡೆ ನೆರವೇರಿದ್ರೆ ಆ ಹುಟ್ಟೋ ಮಗುಗೆ ನಿಮ್ಮ ಹೆಸರನ್ನೇ ಇಡ್ತೀವಿ. ಸರಿ ಪಲ್ಲೋ, ಎಲ್ಲಿ ಕೊಟ್ರಪ್ಪ? ನೈವೇದ್ಯ ಆಯ್ತಲ್ಲ, ಎಲ್ರಿಗೂ ಪ್ರಸಾದ ಕೊಡ್ಬೇಕು. ಬನ್ನಿ. ಎಲ್ಲ ವಿವೇಕಿಗಳ, ಇಲ್ಲಿ ನನ್ನ ಸಂಸಾರನೇ ಯಾಕೆ ಕುಟ್ಕೊಂಡು ಹೋಗ್ತಾ ಇದೆ. ಇವ್ರು ನನ್ನೊಂದು ದೇವ್ರು ಮಾಡಿದ್ದು ಅಲ್ಲದೆ ಬೆಟ್ಟದ ಮೇಲೆ ಮನೆ ಮಾಡಿ ಹುಟ್ಟೋ ಮಗುಗೆ ನನ್ನ ಹೆಸರು ಬೇರೆ ಇಡ್ತಾರಂತೆ. ನೋಡ್ತಾ ಇರ್ರ ಈ ಪಾಂಡುರಂಗ ಗಂಡುಗಲಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಆಂಜನೇಯ ಸ್ವಾಮಿಗಳೇ, ಮುಂದಿನ ತಿಂಗಳು ನಡೆಯೋ ರಥೋತ್ಸವದಲ್ಲಿ ಬೇರೆ ದೇವರುಗಳ ಜೊತೆ ನಿಮ್ಮನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರಂತೆ. ಮೆರವಣಿಗೆನ ಯಾಕಂತಪ್ಪ? ನೀವು ಸಾಕ್ಷಾತ್ ಆಂಜನೇಯ ಸ್ವಾಮಿಗಳಾಗ್ಬಿಟ್ಟಿದ್ದೀರಾ. ಅದಕ್ಕೆ ಆಂಜನೇಯ ಸ್ವಾಮಿ ವಿಗ್ರಹ ಇಡೋ ಜಾಗದಲ್ಲಿ ನಿಮ್ಮನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರಂತೆ. ಜನಗಳೆಲ್ಲ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡು ಹೊಡಿತಾರೆ. ನನ್ಗೆ ಹೊಡಿತಾ ಇದಾರೆ ದೇವ್ರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಸುಮ್ಮನೆ ಯಾಕೆ ದೇವ್ರೆ ಇವನಿಗೆ ಹೊಡಿತಾ ಇದ್ದೀರಾ? ಮಾತೃಶ್ರೀ ರಂಗಮ್ಮನವರೇ, ಇವನು ನಿಮ್ ದುಡ್ಡನ್ನು ಕದ್ದು ಬಿಟ್ಟಿದ್ದಾನೆ. ಎಂಥ ಸತ್ಯವಂತ ದೇವರು. ಅತ್ತೆಯವ್ರೆ, ತಗೊಳ್ಳಿ ನಿಮ್ 100 ರೂಪಾಯಿ. ನೀನ್ ಯಾವತ್ತಪ್ಪ ಕದ್ದೆ? ಹೋದ್ ತಿಂಗಳು ಇಂಟ್ರಿಗೆ ಹೋಗ್ಬೇಕಾಗಿತ್ತು. ಮನೆಯವ್ರು ಯಾರು ದುಡ್ಡು ಕೊಡ್ಲಿಲ್ಲ. ಅದಕ್ಕೆ ನಿಮ್ ಗಂಟಲ್ಲಿ 100 ರೂಪಾಯಿ ಕದ್ಬಿಟ್ಟೆ. ಯಾವತ್ತೂ ಕದ್ದದನ್ನ ನೋಡ್ದೇನೆ ಇವನೇ ಕದ್ದಿದ್ದು ಅಂತ ಹೇಳ್ದಿಯಲ್ಲ, ನಿಜವಾಗೂ ನಿನ್ ದೇವ್ಲೆ. ಮಾತೃಶ್ರೀ ರಂಗಮ್ಮ, ನಾನೇನು ದೇವರಲ್ಲ, ನಿಮ್ಮ ಮಗ ಪಾಂಡುರಂಗ ಗಂಡುಗಲಿ. ಅವನು ಕರಿತಾ ಇದ್ದದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೆ. ಹೇಳ್ಬಾರ್ದು ಅಂತ ಇಷ್ಟು ದಿವಸ ಸುಮ್ಮನೆ ಇದ್ದೆ. ಅದೇನೋ ಈ ಸಲ ಮೆರವಣಿಗೆನಲ್ಲಿ ನನಗೆ ಬಾಳೆಹಣ್ಣು ತೆಂಗಿನಕಾಯಿಂದ ಹೊಡೆದ್ಬಿಡ್ತೀನಿ ಅಂತ ಸಿಟ್ಕೊಂಡ್ಬಿಡ್ತು, ಹೇಳ್ಬಿಟ್ಟೆ. ಜಾಜಿ, ತಪ್ಪಾಯ್ತು ಅಂತ ಚೆನ್ನಾಗಿ ಹೊಡ್ಕೊಂಡು ಮುಂದಿನ ಜನ್ಮದಲ್ಲಾದ್ರೂ ಗಂಡನ ಸೇವನ ಚೆನ್ನಾಗಿ ಮಾಡ್ತೀನಿ ಅಂತ ಬೇಡ್ಕೊಮ್ಮ. ಅಯ್ಯೋ ಶಿವನೇ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ಬೇಕು? ಈ ಕ್ಷಣದಿಂದನೇ ನನ್ನ ಸೇವೆನ ಮಾಡ್ಬೋದಲ್ಲ. ನೀವ್ ನನ್ ಗಂಡ ಅಲ್ಲ. ನೋಡಿದ್ರೆ ಗೊತ್ತಾಗಲ್ಕಡೆ, ನಾನು ದೊಡ್ಡ ರೌಡಿ. ಇಲ್ಲೇನೇ ಮಾಡ್ತಾ ಇದೀಯಾ? ನಡಿ ನನ್ನ ಅಡ್ಡಗೆ, ಅಲ್ಲಿ ಡಾನ್ಸ್ ಮಾಡಿದ್ವಿ ಅಂತೆ. ರೌಡಿ ಸರ್, ನೈಫ್ ಶಾರ್ಪ್ ಆಗಿದ್ಯಾ? ಮನವನ್ನ ನೀನೇ ಒಂದ್ಸಲ ಚೆಕ್ ಮಾಡಿ ನೋಡಿ. ಯಾಲಪ್ಪ ನೀನು? ಮಾತೃಶ್ರೀ ರಂಗಮ್ಮ, ನಾನು ನಿನ್ನ ಮಗ ಪಾಂಡುರಂಗ ಗಂಡುಗಲಿ. ಗೊತ್ತಾಯ್ತೇನ್ರಪ್ಪ, ನಾನು ದೇವರಲ್ಲ, ನಿಮ್ಮ ಹಾಗೇನೆ ಸಾಮಾನ್ಯ ಮನುಷ್ಯ. ಇಲ್ಲಪ್ಪ, ಈ ಚಂಪ ಏನೋ ತಪ್ಪು ಮಾಡಿದಾಳೆ. ಅದಕ್ಕೆ ದೇವಲಾದ ನೀನು ಲೌಡಿ ಲೇಷದಲ್ಲಿ ಬಂದು ಇವಳು ಸರಿಯಾಗಿ ಬುದ್ಧಿ ಕಲಿಸಿದೀಯ. ಅಂದ್ಮೇಲೆ ನೀನು ಸಾಕ್ಷಾತ್ ಆ ದೇವಲೇ. ಅಯ್ಯೋ ಭಗವಂತ, ಏನೋ ಮಾಡೋದಕ್ಕೆ ಅಂತ ಹೋದೆ, ಇನ್ನೇನೋ ಆಗೋಯ್ತಲ್ಲಪ್ಪ. ಅಲ್ಲ, ನಾನು ಯಾಕಾದ್ರೂ ದೇವ್ರು, ನನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಜನಗಳಿಗೆ ಸುಳ್ಳು ಹೇಳ್ಬಿಟ್ನೋ ಏನೋ. ಈ ಜನಗಳೆಲ್ಲ ಸೇರ್ಕೊಂಡು ನನ್ನನ್ನು ಪರ್ಮನೆಂಟ್ ಆಗಿ ದೇವ್ರು ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಹೇಗಾದ್ರೂ ಮಾಡಿ ನಾನು ದೇವ್ರಲ್ಲ ಅಂತ ಇವ್ರಿಗೆಲ್ಲ ನಿರೂಪಿಸ್ಬೇಕಲ್ಲ. ಏನ್ ಮಾಡೋದಪ್ಪ? ಗುರು, ಯಾವನ ನಿಮ್ಮನ್ನ ಗುರಾಸ್ತಾವನು ಗುರು? ಈ ರೌಡಿ ಗಂಗನ ಗುರಾಯಿಸಿ ಯಾವನು ಬದುಕಕ್ಕಾಗಲ್ಲ. ಗುರಾಯಿಸಿದ್ರೆ ಅವ್ನ್ ಕಣ್ ಕಿತ್ತಿ ಕಾಗೆಗೆಷ್ಟು ಬಿಡ್ತೀನಿ. ಯಾವನೋ ಪುಣಾತ್ಮ ಸರಿಯಾದ ರೋಡಿ. ಈಗಿಂದೀಗಲೇ ಹೋಗಿ ನಾನು ಇವನಿಗೊಂದು 2 ಬಿಟ್ಬಿಟ್ರೆ ಅವನು ರೊಚ್ಚಿಗೆದ್ದು ನನಗೆ ಯಾಕೋ ಚಿಕ್ಕಿ ಚಚ್ಚಿಬಿಡ್ತಾನೆ. ಅಲ್ಲ, ದೇವ್ರು ಒರೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಏಟು ಬಿದ್ದ ತಕ್ಷಣ ನಾನು ಕೂಡ ಸಾಮಾನ್ಯ ಮನುಷ್ಯ ಅಂತ ಜನಗಳೆಲ್ಲ ತಿಳ್ಕೊಂಡ್ಬಿಡ್ತಾರೆ. ದೇವ್ರು ಬಂದಾಗ ಬಂದೆ ಶಿವ. ಇರು. ಏನು ಏನು? ನಿಂದೇನಾ? ಈ ಬಾಡಿನ ಲಾಡಿ ಮಾಡಾಕ್ತಿತ್ತಲ್ಲ, ಏನ್ ಗುರು ಒಂದು ಏಟಿಗೆ ನೆಲ ಕಚ್ಬಿಟ್ಟಲ್ಲ ಗುರು. ಚಕ್ಕ ಚಿಕ್ಕಿ ಸಿಟ್ಟು ಬಂದಿದೆ. ಈಗ ಬಂದು ಚೆನ್ನಾಗಿ ಚಚ್ತಾನೆ. ಬಪ್ಪ ರಾಜ, ಚಚ್ಚು ಬಾರೋ. ಅವನ್ ಯಾರು ಅನ್ಕೊಂಡಿದ್ಯಾ? ದೇವ್ರು ಕಣು, ಹನುಮಂತ ದೇವ್ರು. ಕೈ ಮುಗಿಯೋ. ಈ ಪಾಂಡುರಂಗನ ಮೇಲೆ ಆಗಾಗ ದೇವ್ರು ಬರ್ತಾ ಇರುತ್ತೆ. ಹೌದಾ? ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲಿ ಅಂತಾನೆ ದೇವ್ರು ಬಂದಿರೋದು. ನಾನು ಒದೆ ತಿಂದಷ್ಟು ನನಗೆ ಒಳ್ಳೇದಾಗುತ್ತೆ. ನನ್ನ ಕರ್ಕೊಂಡೋಗಿ ದೇವ್ರ ಹತ್ರ ಬಿಡು, ಎಷ್ಟು ಬೇಕಾದ್ರೆ ಹೊಡ್ಕೊಂಡ್ಲಿ. ಸರಿ ಗುರು. ಏನ ನನ್ನ ಮುಂದೆನೆ ಬಾಡಿ ಬಿಲ್ಡಿಂಗ್. ನಾನು ಮೊದಲನೇ ಇಟ್ಟು ಕೊಟ್ಟಾಗ ಅವನು ನನ್ನನ್ನು ತಮ್ಮ ಅಂತ ತಿಳ್ಕೊಂಡು ಸುಮ್ಮನೆ ಬಿಡ್ಬಿಟ್ಟ.
ಈಗ ಕೊಟ್ನಲ್ಲ ಸಿಟ್ಟು ಬಂದಿದೆ, ಎದ್ದು ಬಂದು ನನಗೆ ಮಾಂಜ ಕೊಡ್ತಾನೆ. ಇಷ್ಟು ಹೊಡೆದ್ರು ಸಿಟ್ಟು ಬರ್ತಾ ಇಲ್ವಲ್ಲ, ಎಮ್ಮೆ ಚರ್ಮನ್ ತಂದು. ಗುರು ಈಗೇನಾಯ್ತು ಗುರು? ಅಯ್ಯೋ ಹೊಟ್ಟೆಲಿರೋ ಬೋಟಿ ಕಲಿದೆಯಲ್ಲ ಆಸೆ ಬರಂಗಾಗ್ತಾ ಇಲ್ಲ. ಅವ್ನು ಗ್ಯಾರಂಟಿ ಹೊಡಿತಾನೆ. ಆದ್ರೂ ಆ ದೇವ್ರಿಗೆ ಸಮಾಧಾನ ಆಗ್ಲಿಲ್ಲ ಅನ್ಸುತ್ತಲ್ಲೋ. ಏ ಸ್ವಾಮಿ, ಯಾಕ್ರಿ ಸುಮ್ನೆ ಒದೆ ತಿಂತಾ ಇದೀರಾ? ರೀ ಇದೆಲ್ಲ ನಿಮ್ಗೆ ಗೊತ್ತಲ್ಲ, ಸುಮ್ನೆ ಹೋಗ್ರಿ. ಸುಮ್ನೆ ಬನ್ರೆ. ರೇ ಬಾವಾ, ಯಾಕ್ರಿ ಇವ್ರಿಗೆ ಸುಮ್ನೆ ಹೊಡಿತಾ ಇದೀರಾ? ಅವನು ರೊಚ್ಚಿಗೆದ್ದು ನನ್ನ ಕೈ ಕಾಲುಗಳನ್ನೆಲ್ಲ ಮುರಿದಾಕ್ಲಿ ಅಂತ. ನಿನ್ನ ಕೈ ಕಾಲು ನಾನು ಯಾಕೆ ಮುರಿಲಿ ತಂದೆ? ಯಾಕಪ್ಪ? ನೀನು ಈ ಜಗತ್ತು ತಂದೆ. ನನ್ನ ಹಬಿಗೆ ಸಾರಿ 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 ಗಾಡ್ಗೆ ಸಿಕ್ಕಾಪಟ್ಟೆ ಪವರ್ ಬಂದ್ಬಿಡಿದೆ. ಹಂಗೆ ಮನೇಲೆ ದೇವ್ರನ್ನ ಇಟ್ಕೊಂಡು ಸುಮ್ನೆ ಇದ್ರೆ ಆಗಲ್ಲ, ಹೇಗಾದ್ರೂ ಮಾಡಿ ಪ್ರಚಾರ ಗಿಟ್ಸ್ಕೋಬೇಕು. ಯು ರೈಟ್ ಬಿಟ್ಲಾ. ಟಿವಿ 10 ಅವ್ರನ್ನ ಕರೆಸಿ ದೇವರ ಆಟ ಅಂತ ಪ್ರೋಗ್ರಾಮ್ ನಡೆಸಿ ಮನೇಲಿರೋ ಗಾಡ್ನ ತೋರ್ಸಿದ್ರೆ ಫುಲ್ ಸೆನ್ಸೇಷನಲ್ ನ್ಯೂಸ್ ಆಗ್ಬಿಡುತ್ತೆ. ಅಯ್ಯೋ ಶಿವನೇ, ಇವ್ರೇನಾದ್ರೂ ಅಪ್ಪಿ ತಪ್ಪಿ ನನ್ನನ್ನು ಟಿವಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಜನಗಳಿಗೆಲ್ಲ ತೋರಿಸಿ ಆ ಜನಗಳೆಲ್ಲ ನನ್ನನ್ನು ದೇವರು ಅಂತ ನಂಬ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಗರ್ಭಗುಡಿಲಿ ಕೂತ್ಕೊಂಡು ಬಾಳೆಹಣ್ಣು ತಿಂತ ಜಂಗಮನಾಗೆ ಎದ್ದು ಬಿಡ್ಬೇಕಾಗತ್ತೆ. ಇದರಿಂದ ತಪ್ಪಿಸ್ಕೊಳಕಿರೋ ಏಕೈಕ ಮಾರ್ಗ ಅಂದ್ರೆ ಇದು ಒಂದೇ. ಆಟ ಕಟ್ತೀನಿ ನೋಡಿ ಈಗ. ದೇವ್ರು ಬಂದ್ಬಿಟ್ಟಿದ್ದಾಳೆ. ಬನ್ಲೆ ಬನ್ಲೆ. ಹನುಮಂತಪ್ಪ, ನನ್ನಪ್ಪ, ನಮ್ಮಿಂದ ಏನ್ ತಪ್ಪಾಯ್ತಪ್ಪ? ಎಲ್ರು ಈಗಿಂದೀಗ್ಲೇ ಅಡಿಗೆ ಮನೆಗೆ ಹೋಗಿ ಒಂದು ಚಿಕ್ಕ ಲೋಟದಲ್ಲಿ ತೊಟ್ಟು ನೀರು ತೊಗೊಂಬನ್ನಿ. ನಾನೊಂದು ಪ್ರಸಾದ ಕೊಡ್ತೀನಿ, ಅದನ್ನ ಬೆರೆಸ್ಕೊಂಡು ಗಡಗಡ ಅಂತ ಕುಡೀರಿ. ತಮ್ಮ ಚಿತ್ತ ತಂದೆ, ತಮ್ಮ ಚಿತ್ತ. ನಡೀಲಿ. ಎಲ್ಲರೂ ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಹಾಕಳಿ. ಶಿವಾರ್ಪಣೆ ಮಸ್ತ್. ಏನೋ ಒಂಥರ ಒಗಲಾಗಿದೆಯಲ್ಲ. ಈಗ ನೀವೆಲ್ಲರೂ ಕುಡಿದಿದ್ದು ಪ್ರಸಾದ ಅಲ್ಲ, ಮತ್ತೆ ಕಾರ್ಕೋಟಕ ವಿಷ. ಪಾಪಿ, ಹೆತ್ತ ತಾಯಿ ಅಂತಾನು ನೋಡ್ದೇನೆ ವಿಷ ಹಾಕಿದ್ದೀಯಲ್ಲ, ನೀನ್ ಎಂತ ಮಗನೋ? ಅಭಿ, ನನ್ನನ್ನು ಯಾಕ್ರಿ ಕಿಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ? ಬಾವ, ನನ್ನ ಪಲ್ಲುನ ಸಾಯಿಸ್ಬಿಟ್ಟು ನಮ್ಮ ಆಸ್ತಿನ ಲಪ್ತಾಯಿಸ್ಬೇಕು ಅನ್ನೋದೇ ನಿಮ್ ಪ್ಲಾನ್ ಏನ್ರಿ? ಏನು ಯಜಮಾನ್ರೆ, ನೀವ್ ನನ್ಗೂ ಹೀಗ್ ಮಾಡ್ಬೋದಾ? ಈಗ ಹೇಳಿ, ನಾನು ದೇವರ? ಇಷ್ಟು ಅನ್ಯಾಯ ಮಾಡಿದ ಮೇಲೆ ದೇವ್ರಿಗೆ ಹೇಗೋ ಹಾಕ್ತೀಯ ನೀನು? ಇಷ್ಟು ಸಾಕು ಬಿಡಿ. ನಿಮ್ಮ ಬಾಯಿಂದ ಈ ಮಾತು ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಹಾಗಾದ್ರೂ ಮಾಡಿ ನಮ್ಮಗಳ ಪ್ರಾಣನ ಉಳಿಸೋ. ಮಾತೃಶ್ರೀ ರಂಗಮ್ಮನವ್ರೆ, ನಾನು ಪ್ರಾಣ ಬಿಡೋವರೆಗೂ ನೀವೆಲ್ಲರೂ ಎಲ್ಲಿ ಪ್ರಾಣ ಬಿಡ್ತೀರಾ? ಇಷ್ಟೊತ್ತು ನೀವು ಕುಡಿದಿದ್ದು ಕಾರ್ಕೋಟಕ ವಿಷ ಅಲ್ಲ, ಮತ್ತೆ ಸಕ್ಕರೆ ಪುಡಿ.